ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಆಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಮನೆಯವರೆಲ್ಲರೂ ಕೂಡ ಮನೋಜ ಮತ್ತು ರೋಹಿಣಿನ ನಿಲ್ಲಿಸ್ಕೊಂಡು ಪ್ರಶ್ನೆ ಮಾಡ್ತಾ ಇರ್ತಾರೆ. ಹೇಳು ಮನೋಜ, ದುಡ್ಡು ಕೊಟ್ಟಿರೋ ವಿಚಾರ ನಮ್ಗೆ ಯಾಕೆ ಹೇಳಿಲ್ಲ ಅಂತ ಕೇಳಿದಾಗ, ಅದೇ ಅಪ್ಪ ಶೂಟಿಂಗ್ ಆದಮೇಲೆ ಹೇಳೋಣ ಅಂತ ಇದ್ದೆ ಅಂತ ಮನೋಜ್ ಹೇಳ್ತಾನೆ. ನೀನು ದುಡ್ಡು ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾ ಇಲ್ಲ, ದುಡ್ಡಿನ ವಿಚಾರ ನಮ್ಮ ಹತ್ರ ಯಾಕೆ ಮಾತಾಡಿಲ್ಲ ಅಂತ ಕೇಳ್ತಾ ಇದ್ದೀವಿ, ಅದನ್ನು ಮೊದಲು ಹೇಳು ಅಂತ ರವಿ ಹೇಳ್ತಾನೆ. ಅಯ್ಯೋ ಅದೇ ಕಣೋ ರವಿ, ಶೂಟಿಂಗ್ ಆದಮೇಲೆ ಹೇಳ್ಬೇಕು ಅಂತ ಇದ್ದೆ ಅಂತ ಹೇಳಿದಾಗ ಎಲ್ಲರಿಗೂ ಕೂಡ ತುಂಬಾ ಕೋಪ ಬರ್ತಾ ಇರುತ್ತೆ. ಅಲ್ಲಮ್ಮ ಸಕ್ಕರೆ, ಇವಾಗ ಇವ್ರು ಮಾಡಿರೋ ಕೆಲಸಕ್ಕೆ ನೀನೇನು ಮಾಡ್ತೀಯಾ, ಚಪ್ಪಲಿ ತಗೊಂಡು ಅವನಿಗೆ ಹೊಡಿತೀಯಾ ಅಂತ ಕೇಳ್ತಾನೆ. ಏನಮ್ಮ ರೋಹಿಣಿ, ಇವಾಗ ನಾನು ನಿನ್ನ ಕೈ ಹಿಡಿದು ಮನೆಯಿಂದ ಆಚೆ ಹಾಕ್ಲಾ ಅಂತ ಸೂರ್ಯ ಕೇಳ್ತಾನೆ. ಮಾಡ್ತೀನಿ, ನಿಮ್ಮಿಬ್ಬರಿಗೂ ಕೂಡ ಸರಿಯಾಗಿ ಮಾಡ್ತೀನಿ, ಆದರೆ ಇವತ್ತು ಮಾಡೋದಿಲ್ಲ. ಇಡೀ ಕರ್ನಾಟಕನೇ ನಾನು ನೋಡಿ ಚಪ್ಪಾಳೆನ ತಟ್ಟಬೇಕು ಅಂತ ಒಂದು ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಅವತ್ತು ನಿಮ್ಮಿಬ್ಬರಿಗೂ ಕೂಡ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಸೂರ್ಯ ಹೇಳ್ತಾ ಇರಬೇಕಾದ್ರೆ, ಹೇಳೋ ಮನೋಜ ಯಾಕೆ ರೀತಿ ಮಾಡಿದೆ ಹೇಳು ಅಂತ ಶಾಂತಿ ಕೂಡ ಕೇಳ್ತಾ ಇರಬೇಕಾದ್ರೆ, ಅಯ್ಯೋ ಹೇಳ್ನಲ್ಲಮ್ಮ ಶೂಟಿಂಗ್ ಆದಮೇಲೆ ಹೇಳ್ಬೇಕು ಅಂತ ಇದ್ದೆ ಅಂದಿದ ತಕ್ಷಣ ಈ ಕಡೆ ರವಿ ಅಂತೂ ಫುಲ್ ಕೋಪ ಮಾಡಿಕೊಂಡು ಅಲ್ಲಿರೋ ವಸ್ತುನ ತೊಗೊಂಡು ಹೊಡೆಯೋಕ್ಕೆ ಹೋಗ್ಬಿಡ್ತಾನೆ. ನೋಡಪ್ಪ ಮನೋಜ, ಈ ರೀತಿ ಎಲ್ಲ ಸುಳ್ಳು ಹೇಳ್ಬಾರ್ದು, ನಾವು ನಿನಗೆ ದುಡ್ಡು ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾ ಇಲ್ಲ, ದುಡ್ಡಿನ ವಿಚಾರನ ನೀನು ನಮ್ಮ ಹತ್ರ ಯಾಕೆ ಮಾತಾಡಿಲ್ಲ ಅಂತ ಕೇಳ್ತಾ ಇದ್ದೀವಿ, ಹೇಳಪ್ಪ ಅಂದಿದ ತಕ್ಷಣ, ಅಯ್ಯೋ ಅಪ್ಪ ಶೂಟಿಂಗ್ ಆದಮೇಲೆ ಹೇಳ್ಬೇಕು ಅಂತ ಇದ್ದೆ ಅಂತ ಪ್ರತಿ ಸಲನೂ ಅದನ್ನೇ ಹೇಳ್ತಾ ಇರ್ತಾನೆ. ರಂಗನಾಥ್ಗಂತೂ ತಡ್ಕೊಳ್ಳೋಕೆ ಆಗ್ತಾ ಇರಲ್ಲ, ಅಲ್ಲೇ ಇರೋ ಚೇರ್ನ ತೊಗೊಂಡು ಹೊಡೆಯೋಕೆ ಹೋಗ್ತಾರೆ. ಹಾಗೆ ಕೈ ಎತ್ತಿ ಎಲ್ಲ ಹೊಡೆಯೋಕೆ ಹೋಗ್ತಾ ಇರ್ತಾರೆ. ರಂಗನಾಥ್ಗಂತೂ ತುಂಬಾ ಕೋಪ ಬರ್ತಾ ಇರುತ್ತೆ. ಬಾರಪ್ಪ ಇಲ್ಲಿ ಮನೋಜ ಅಂತ ಹೇಳ್ಬಿಟ್ಟು ಮನೋಜನ ಕೂರಿಸ್ಕೊಂಡು ತುಂಬ ಬುದ್ಧಿ ಮಾತೆಲ್ಲ ಹೇಳ್ತಾರೆ. ಆದರೂ ಕೂಡ ಮನೋಜ, ಹೌದಪ್ಪ ಶೂಟಿಂಗ್ ಆದಮೇಲೆ ಕೊಡಬೇಕು ಅಂತ ಇದ್ದೆ ಅಂತ ಹೇಳಿದ ತಕ್ಷಣ ರಂಗನಾಥ್ಗಂತೂ ತಲೆ ಕೆಟ್ಟು ಫುಲ್ ಕೋಪನೇ ಬಂದ್ಬಿಡುತ್ತೆ. ನೋಡ್ದ ಏ ರೋಹಿಣಿ, ನೀನು ಯಾಕಮ್ಮ ಈ ಸತ್ಯನ ನಮಗೆಲ್ಲ ಹೇಳಿಲ್ಲ ಅಂದಿದ ತಕ್ಷಣ ರೋಹಿಣಿ ಕೂಡ ಏನೂ ಮಾತಾಡದೆ ಹಾಗೆ ನಿಂತಿರ್ತಾಳೆ. ಆವಾಗ ಸೂರ್ಯ ಕೂಡ, ಅಪ್ಪ ಒಂದು ಕಡೆ ಸಕ್ಕರೆ ಕರ್ಕೊಂಡೋಗಿ ಹಾಳು ಮಾಡಿದ್ರೆ ಇನ್ನೊಂದು ಕಡೆ ಹೆಂಡತಿ ಆಗಿರೋ ರೋಹಿಣಿ ಕರ್ಕೊಂಡೋಗಿ ಹಾಳು ಮಾಡ್ತಾ ಇದ್ದಾರೆ, ಇಬ್ಬರು ಕೂಡ ಸೇರಿಕೊಂಡು ಅವನ್ನ ಸರಿಯಾಗಿ ಹಾಳು ಮಾಡ್ತಾ ಇದ್ದಾರೆ ಅಂದಿದ ತಕ್ಷಣ, ಅಲ್ಲಮ್ಮ ರೋಹಿಣಿ, ನಿನಗೂ ಕೂಡ ಈ ಸತ್ಯನ ಹೇಳ್ಬೇಕು ಅಂತ ಅನ್ನಿಸ್ಲಿಲ್ವ, ಯಾಕೆ ಈ ರೀತಿ ಮಾಡಿದಿರಿ ಅಂತ ಬೈತಾ ಇರಬೇಕಾದ್ರೆ ಎಲ್ಲದು ನಿಲ್ಲಿಸ್ಬಿಟ್ಟು ನಮ್ಮ ದುಡ್ಡನ್ನ ನಮಗೆ ಕೊಡು ಅಂತ ಹೇಳ್ತಾನೆ. ಆವಾಗ ಮನೋಜ ರೋಹಿಣಿ ಹತ್ರ, ರೋಹಿಣಿ ನಿಜವಾಗ್ಲೂ ಕೂಡ ದುಡ್ಡು ಕೊಡಬೇಕಾ ಅಂತ ಹೇಳಿದಾಗ, ಇಲ್ಲ ಅಂದರೆ ನಾನೇ ಅವ್ರನ್ನ ಹೊಡಿ ಅಂತ ಹೇಳ್ತೀನಿ, ಆವಾಗ ನಿಮಗೆ ಬುದ್ಧಿ ಬರುತ್ತೆ ಅಂತ ರೋಹಿಣಿ ಹೇಳ್ತಾಳೆ. ನಾನು ಹೇಳಿದ್ದೆ ತಾನೇ ದುಡ್ಡು ಕೊಡಿ ಅಂತ, ಯಾಕೆ ಈ ರೀತಿ ಮಾಡಿದ್ರಿ ಅಂತ ರೋಹಿಣಿ ಹೇಳ್ತಾ ಇರಬೇಕಾದ್ರೆ, ಕೊಡೋ ನಮ್ಮ ದುಡ್ಡನ್ನ ಅಂತ ರವಿ ಕೂಡ ಕೇಳ್ತಾನೆ. ಇನ್ನು ಈ ಕಡೆ ಮನೋಜ್ ಕೂಡ ಫೋನ್ ತಗೊಂಡು ಸೂರ್ಯ ಅಕೌಂಟಿಗೆ, ಮೀನಾ ಅಕೌಂಟಿಗೆ ಮತ್ತು ಮನೆಯವರೆಲ್ಲರ ಅಕೌಂಟಿಗೂ ಕೂಡ ದುಡ್ಡು ಕೊಡ್ತಾನೆ. ಆದರೆ ಶಾಂತಿಗೆ ದುಡ್ಡು ಕೊಟ್ಟಿರೋದಿಲ್ಲ. ನಿಮ್ಮಮ್ಮನ ಕೂಡ ಆ್ಯಕ್ಟ್ ಮಾಡಿದ್ದಾಳೆ ಕಣೋ, ನಿಮ್ಮಮ್ಮನ ದುಡ್ಡು ಕೊಡು ಅಂತ ರಂಗನಾಥ್ ಹೇಳಿದ ತಕ್ಷಣ, ಅಮ್ಮಂದು ಮಿಕ್ಕಿರೋದು ಇನ್ನು 15,000 ಅಷ್ಟೇ, 10,000 ನಿನ್ನೆನೇ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಆವಾಗ ಮನೆಯವರೆಲ್ಲರಿಗೂ ಕೂಡ ಫುಲ್ ಶಾಕ್ ಆಗುತ್ತೆ. ನೋಡ್ದೇನೆ ಶಾಂತಿ, ನಿನ್ನ ಮಗುನ ನಿನ್ಗೆ ಆಲ್ರೆಡಿ 10,000 ಅಡ್ವಾನ್ಸ್ ಕೊಟ್ಟಿದ್ದಾನಂತೆ, ಮಿಕ್ಕಿರೋ 15,000 ಆದರೂ ಕೊಡು ಅಮ್ಮಗೆ ಅಂತ ರವಿ ಹೇಳಿದ ತಕ್ಷಣ, ಅಯ್ಯೋ ಕೊಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಈ ಕಡೆ ಶಾಂತಿಗೂ ಕೂಡ 15,000 ಕೊಡ್ತಾನೆ. ಹಬ್ಬ ನನ್ನ ದುಡ್ಡು ಬಂತು ಅಂತ ಹೇಳ್ಬಿಟ್ಟು ಮನೋಜನ ಹೊಡೆಯೋಕ್ಕೆ ಹೋಗ್ಬಿಡ್ತಾಳೆ. ಅಲ್ಲ ಎಂಥ ಮಕ್ಕಳನ್ನ ಎತ್ಬಿಟ್ಟಿದೀಯೇ ಶಾಂತಿ ಅಂತ ರಂಗನಾಥ್ ಅಂತೂ ಶಾಂತಿಗೆ ಹೇಳ್ತಾ ಇರಬೇಕಾದ್ರೆ ಕೋಪ ಬರ್ತಾ ಇರುತ್ತೆ. ಮನೋಜ ರೋಹಿಣಿಗೂ ಕೊಡು, ಅವಳು ಕೂಡ ಆ್ಯಕ್ಟ್ ಮಾಡಿದ್ದಾಳೆ ತಾನೇ ಅಂದಿದ ತಕ್ಷಣ, ಅವಳ ದುಡ್ಡನ್ನ ನಾನು ರೂಮಲ್ಲಿ ಕೊಡ್ತೀನಿ ಅಂತ ಮನೋಜ್ ಹೇಳ್ತಾನೆ. ಎಲ್ಲರೂ ಕೂಡ ಕೋಪ ಮಾಡ್ಕೊಂಡು ಅಲ್ಲಿದ್ದ ಹೋದ್ಮೇಲೆ ರಂಗನಾಥ್ ಮತ್ತೆ ಮನೋಜ ಹತ್ರ ಬರ್ತಾರೆ. ಮನೋಜ, ನೀನು ಈ ಮನೆಗೆ ಹಿರಿಯ ಮಗ ಆಗಿ ಯಾವತ್ತೂ ಕೂಡ ಸುಳ್ಳು ಹೇಳ್ಬಾರ್ದು ಕಣೋ, ಹೇಳು ಯಾಕಿಂತ ಕೆಲಸ ಮಾಡಿದೆ ಅಂದಿದ ತಕ್ಷಣ ಮತ್ತೆ ಅಪ್ಪ ಅದೇ ಶೂಟಿಂಗ್ ಆದಮೇಲೆ ಕೊಡಬೇಕು ಅಂತ ಇದ್ದೆ ಅಂತ ಹೇಳ್ಬಿಡ್ತಾನೆ. ರಂಗನಾಥ್ಗಂತೂ ಫುಲ್ ತಲೆನೇ ಕೆಟ್ಟೋಗ್ಬಿಡುತ್ತೆ. ಇನ್ನು ಈ ಕಡೆ ಸೂರ್ಯ ಕೂಡ ಕಾರ್ದು ಅಮೌಂಟ್ ಕಟ್ಟಬೇಕು ಅಂತ ಬಂದಿರ್ತಾನೆ. ಏನಪ್ಪ ಸೂರ್ಯ ನೀನಿಲ್ಲಿ ಅಂದಿದ ತಕ್ಷಣ, ಅದೇ ಕಾರ್ ಅಮೌಂಟ್ ಕಟ್ಟಬೇಕು ಅಂತ ಬಂದಿದ್ದೀನಿ ಅಂತ ಹೇಳ್ತಾನೆ. ಅಯ್ಯೋ ಆಲ್ರೆಡಿ ಯಾರೋ ಮೀನಾ ಅನ್ನೋರು ಬಂದು ಕಟ್ಟೋಗಿದ್ದಾರೆ ಅಂತ ಹೇಳಿದಾಗ, ಅಯ್ಯೋ ಸರ್ ಅವಳು ನನ್ನ ಹೆಂಡ್ತಿ ಅಂತ ಸೂರ್ಯ ಹೇಳ್ತಾನೆ. ಹೌದೇನಪ್ಪ ಅಂತ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಮೀನಾ ಕೂಡ ಬರ್ತಾಳೆ. ಮೀನಾ ನೀನೇನೆ ಇಲ್ಲಿ ಅಂತ ಹೇಳಿದ ತಕ್ಷಣ, ಹೌದು ರೀ ನೀವ್ಯಾಕೆ ಬಂದ್ರಿ ಅಂತ ಕೇಳ್ತಾಳೆ. ಅದೇ ಕಣೆ ಕಾರ್ ಅಮೌಂಟ್ ಕಟ್ಟಬೇಕು ಅಂತ ಬಂದಿದ್ದೆ, ನೀನು ಯಾಕೆ ಕಟ್ಟಿದ್ಯಾ ಅಂತ ಸೂರ್ಯ ಕೇಳಿದಾಗ, ಅಯ್ಯೋ ಇರಲಿ ಬಿಡಿ, ಹೇಗಿದ್ರು ನಿನ್ನ ಆ್ಯಕ್ಟ್ ಮಾಡಿರೋ ದುಡ್ಡು ಬಂದಿತ್ತು ಅಲ್ವಾ, ನನಗಂತೂ ಯೂಸ್ ಆಗೋದಿಲ್ಲ, ಅಟ್ಲೀಸ್ಟ್ ನಿಮ್ಮ ಕಾರ್ ಲೋನ್ಗಾದರೂ ಯೂಸ್ ಆಗುತ್ತೆ ಅಂತ ಕಟ್ಟಿದೆ ಅಂದಾಗ, ಅಲ್ಲೇ ಮೀನಾ ಆ ದುಡ್ಡು ನಿನಗೋಸ್ಕರ ಬಂದಿರೋದು ಕಣೆ, ನೀನೇ ಏನಾದರೂ ರೇಷ್ಮೆ ಸೀರೆ ತಗೋಬೇಕಿತ್ತು ತಾನೇ ಅಂದಾಗ, ಅಯ್ಯೋ ದುಡ್ಡಿರೋರು ಖರ್ಚು ಮಾಡ್ತಾರೆ, ದುಡ್ಡು ಜಾಸ್ತಿ ಇರೋರು ಖರ್ಚು ಮಾಡ್ತಾರೆ, ಸಾಲ ಇರೋರು ಮೊದಲು ಸಾಲನ ತೀರಿಸ್ಕೊಂಡು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ಅಂದಾಗ, ತುಂಬ ಮಾತಾಡ್ತೀಯ ಬಿಡೆ ಮೀನಾ ಅಂತ ಹೇಳ್ತಾನೆ. ಅಯ್ಯೋ ನಿಮ್ಮ ಜೊತೆ ಇದ್ಮೇಲೆ ಮಾತಾಡಬೇಕು ಅಲ್ವಾ ಅಂತ ಹೇಳಿದಾಗ, ಸರಿ ಆಗಿದ್ರೆ ಮಿಕ್ಕಿರೋ ದುಡ್ಡಲ್ಲಿ ನಾನು ನಿನಗೆ ಏನಾದರೂ ಕೊಡಿಸ್ತೀನಿ, ಬೇಡ ಅನ್ಬಾರ್ದು ಅಂದಾಗ ಮೀನಾ ಕೂಡ ಒಪ್ಕೊಂಡು ಬರ್ತಾ ಇರಬೇಕಾದ್ರೆ ಅಲ್ಲಿಗೆ ರಂಗನಾಥ್ ಕೂಡ ಬರ್ತಾರೆ. ಅಯ್ಯೋ ಅಪ್ಪ ನೀನೇನು ಇಲ್ಲಿ ಅಂತ ಸೂರ್ಯ ಕೇಳಿದಾಗ, ಏನಿಲ್ಲಪ್ಪ ನಿನ್ನೆ ಆ್ಯಕ್ಟ್ ಮಾಡಿರೋ ದುಡ್ಡು ಬಂದಿತ್ತು ಅಲ್ವಾ, ಅದಕ್ಕೆ ನಿನ್ನ ಕಾರ್ ಲೋನ್ನ ಕಟ್ಟಬೇಕು ಅಂತ
ಬಂದಿದ್ದೀನಿ ಅಂದಾಗ, ಅಯ್ಯೋ ಅಪ್ಪ ಅದು ನೀನು ಕಷ್ಟಪಟ್ಟು ದುಡ್ದಿರೋ ದುಡ್ಡು ನಿನ್ನ ಖರ್ಚಿಗೆ ಇಟ್ಕೊ ಅಂದಾಗ, ಅಯ್ಯೋ ನನಗೇನೋ ಖರ್ಚಿರುತ್ತೆ, ಬೇಕು ಅಂದರೆ ಪೆನ್ಷನ್ ಬರುತ್ತೆ, ಹಾಗೂ ಖರ್ಚಿತ್ತು ಅಂದರೆ ನಿನ್ನ ಕೇಳಿ ಇಸ್ಕೊಳ್ತೀನಿ ತಾನೇ, ನನಗೇನು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಅಯ್ಯೋ ಬೇಡ ಅಪ್ಪ, ಆಲ್ರೆಡಿ ಮೀನಾ ಬಂದು ನನಗಿಂತ ಮುಂಚೆನೇ ದುಡ್ಡು ಕಟ್ಟಿದ್ದಾಳೆ, ನೀನು ಅದನ್ನು ನಿನ್ನ ಹತ್ರನೇ ಇಟ್ಕೊ ಅಂತ ಸೂರ್ಯ ಹೇಳ್ದಾಗ, ಬೇಡ ಕಣೋ ನಿನ್ನೆ ತಾನೇ ಅವರೆಲ್ಲ ನಿನ್ನನ್ನು ಥರ್ಡ್ ಕ್ಲಾಸ್ ಅಂತ ಮಾತಾಡಿದ್ರು ಅಲ್ವಾ, ನನಗೆ ತುಂಬಾ ಬೇಜಾರಾಯಿತು, ಎಲ್ಲರ ಥರ ನೀವು ಕೂಡ ಮುಂದೆ ಬರಬೇಕು ಅಂದಾಗ, ಅಪ್ಪ ನಾವಿಬ್ಬರು ಕೂಡ ಕಷ್ಟಪಟ್ಟು ಮುಂದೆ ಒಂದು ದಿನ ತುಂಬ ಚೆನ್ನಾಗಿ ಆಗೇ ಆಗ್ತೀವಿ, ಆ ನಂಬಿಕೆ ನಮಗಿದೆ ಅಂತ ಹೇಳಿದಾಗ, ಸರಿಯಪ್ಪ ಆಯಿತು ಆಗಿದ್ರೆ ಮುಂದಿನ ತಿಂಗಳದ್ದು ಇವಾಗಲೇ ಕಟ್ತೀನಿ ಅಂತ ಹೇಳಿದಾಗ, ಬೇಡಪ್ಪ ಅದನ್ನೆಲ್ಲ ಬಡ್ಡಿಗೋಸ್ಕರ ಬಳಸ್ಕೊಳ್ತಾರೆ, ಆ ಥರ ಮಾಡೋದು ಬೇಡ ಅಂತ ಸೂರ್ಯ ಹೇಳ್ತಾನೆ. ಆಗಿದ್ರೆ ನೀವಿಬ್ಬರು ಮನೆಗೆ ಹೋಗಿ ನಾನು ಕಸ್ತೂರಿ ಆಂಟಿ ಮನೆಗೆ ಹೂ ಕೊಟ್ಟು ಬರ್ತೀನಿ ಅಂತ ಮೀನಾ ಕೂಡ ಹೇಳ್ತಾಳೆ. ಇನ್ನು ಈ ಕಡೆ ಶಾಂತಿ ಕ್ಲಾಸ್ ನಡೆಸ್ತಾ ಇರಬೇಕಾದ್ರೆ ಕಸ್ತೂರಿ ಕೂಡ ಹೂನ ಕಲೆಕ್ಟ್ ಮಾಡ್ಕೋಬೇಕು ಅಂತ ಮೀನಾ ಹತ್ರ ಬರ್ತಾಳೆ. ಮೀನಾ ನೀನೇ ಹೋಗಿ ದೇವ್ರ ಫೋಟೋಕ್ಕೆ ಹೂವಿನ ಹಾರ ಹಾಕು, ನಾನು ಪೂಜೆಗೆ ಜೋಡಿಸ್ಕೊಂಡು ಪೂಜೆ ಮಾಡ್ತೀನಿ ಅಂದಾಗ, ಸರಿ ಆಂಟಿ ಅಂತ ಮೀನಾ ಹೇಳಿ ಪೂಜೆನ ರೆಡಿ ಮಾಡ್ತಾ ಇರ್ತಾಳೆ. ಆವಾಗ ಕಸ್ತೂರಿ ಕೂಡ ಅಯ್ಯೋ ಮಳೆ ಬರ್ತಾ ಇದೆ, ಹೋಗಿ ಬಟ್ಟೆನ ತೊಗೊಂಡು ಬರ್ತೀನಿ ಅಂತ ಹೇಳಿದಾಗ, ಅಯ್ಯೋ ಆಂಟಿ ನಾನೇ ಹೋಗಿ ತೊಗೊಂಡು ಬರ್ತೀನಿ ಅಂತ ಮೀನಾ ಅಷ್ಟು ಬಟ್ಟೆನ ತೊಗೊಂಡು ಬಂದು ಕಸ್ತೂರಿ ರೂಮಲ್ಲಿ ಅದನ್ನೆಲ್ಲ ಮಡಿಸಿ ಕಬೋರ್ಡಲ್ಲಿ ಇಟ್ಟು ಹೋಗಿರ್ತಾಳೆ. ಇನ್ನು ಶಾಂತಿ ಕೂಡ ಹೋಗಿ ನಾನು ಕೊಟ್ಟಿರೋ ದುಡ್ಡನ್ನ ತೊಗೊಂಡು ಬಾ ಅಂದಾಗ, ಕಸ್ತೂರಿ ಕೂಡ ರೂಮಲ್ಲಿ ಬಂದು ದುಡ್ಡನ್ನ ಚೆಕ್ ಮಾಡ್ತಾಳೆ. ನೋಡಿದರೆ ಎಲ್ಲೂ ಕೂಡ ದುಡ್ಡು ಕಾಣ್ತಾ ಇರಲ್ಲ. ಶಾಂತಿ ಮತ್ತು ಕಸ್ತೂರಿಗಂತೂ ತುಂಬಾ ಗಾಬರಿ ಆಗಿಬಿಡುತ್ತೆ. ಆವಾಗ ಶಾಂತಿ ಕೋಪ ಮಾಡಿಕೊಂಡು, ಈ ದುಡ್ಡು ಕದ್ದಿರೋದು ಆ ಮೀನಾ ತಾನೇ ಈ ರೂಮ್ ಒಳಗೆ ಬಂದಿದ್ದು, ಅವಳೇ ದುಡ್ಡು ಕದ್ದಿರೋದು ಅಂತ ಈ ಕಡೆ ಶಾಂತಿ ಕೂಡ ಫುಲ್ ಫಿಕ್ಸ್ ಆಗಿಬಿಡ್ತಾಳೆ. ಹಾಗಿದ್ರೆ ರೋಹಿಣಿ ದುಡ್ಡು ಕದ್ದಿರೋದು ಯಾರಿಗೂ ಕೂಡ ಗೊತ್ತಿಲ್ಲ. ಇದನ್ನು ಸೂರ್ಯ ಯಾವ ರೀತಿ ಕಂಡುಹಿಡಿತಾನೆ ಅಂತ ನೋಡಬೇಕು. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.